ನಮಸ್ಕಾರ. ಡಾಕ್ಟರ್ ಆಂಜನಪ್ಪ. ಐ ಆಮ್ ಎ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಭಾಳ ಸಾರಿ ನಿಮಗೆ ನನ್ನನ್ನು ನೀವು ಬೇರೆ ಬೇರೆ ಮೀಡಿಯಾದಲ್ಲಿ ನೋಡಿರ್ತೀರಿ. ಇನ್ಫ್ಯಾಕ್ಟ್ ನಾನೊಬ್ಬನೇ ಭಾಳ ಸಾರಿ ಜನ ನಾನು ನೋಡಿದರೆ ದೊಡ್ಡಬಳ್ಳಾಪುರದ ಕುಂಡಿ ಡಾಕ್ಟ್ರ್ ಅಂದರೆ ಡಾಕ್ಟರ್ ಆಂಜನಪ್ಪ ಅಂತ. ನಿಮಗೆ ಕುಂಡಿ ಪದ ಹೇಳಲಿಕ್ಕೆ ಒಂಥರ ನಾಚಿಕೆ, ಒಂಥರ ಮುಜುಗರ. ಆದರೆ ನಾನು ಭಾಳ ಬೋಲ್ಡಾಗಿ ಆ ಎರಡು ಕುಂಡಿಯ ಮಧ್ಯೆ ಇರೋ ಜಾಗನ ಗುದದ್ವಾರ ಅಂತೀವಿ ನಾವು, ಏನಸ್ ಅಂತೀವಿ. 3.75 ಸೆಂಟಿಮೀಟರ್ ಅಷ್ಟೇ ಅದಿರೋದು. ನಿಮ್ಮ ಎಂಟೈರ್ GIT ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮು, ಸ್ಟಮಕ್ 10 ಇಂಚು, ನಿಮ್ಮ ಸಣ್ಣ ಕರಳು 6 ಮೀಟ್ರ್ ಇರ್ತದೆ, ದೊಡ್ಡ ಕರಳು 1.5 ಮೀಟ್ರ್ ಇರ್ತದೆ. ಕೊನೆಯ ಭಾಗವನ್ನು ನಾವು ಏನಸ್ ಅಂತೀವಿ, ಗುದದ್ವಾರ, ರೆಕ್ಟಮ್ ಅದರ ಮೇಲ್ಗಡೆ ಇರುತ್ತೆ. ಈ ಜಾಗದಲ್ಲಿ ಬರುವ 3 ಇಂಪಾರ್ಟೆಂಟ್ ಕಾಯಿಲೆಗಳು ಅಂದರೆ, ಒಂದು ಮೂಲವ್ಯಾಧಿ, ಮಳೆ ಕಾಯಿಲೆ ಅಂತಾರೆ, ನಮ್ಮ ಭಾಷೆಯಲ್ಲಿ ಹೆಮರಾಯ್ಡ್ಸ್ ಅಂತೀವಿ. ಅದು ಬಿಟ್ಟರೆ ಫಿಷರ್ ಬರುತ್ತೆ, ಸೀಳುಣ್ಣು ಅಂತೀವಿ ಅದನ್ನು, ಫಿಸ್ಚುಲಾ ಬರುತ್ತೆ, ಪೆರಿಯನಲ್ ಆಬ್ಸೆಸ್ ಬರುತ್ತೆ. ಇವು 3 ಎಷ್ಟು ಕಾಮನ್ ಅಂದರೆ, ನಿಮಗೆ ಎಲ್ರಿಗೂ ಗೊತ್ತಿದೆ, ವ್ಯಾಲೆಂಟೈನ್ಸ್ ಡೇ ಇದೆ, ಮಮ್ಮೀಸ್ ಡೇ, ಡ್ಯಾಡೀಸ್ ಡೇ. ಆದರೆ November 20th ಈಸ್ ಸೆಲೆಬ್ರೇಟೆಡ್ ಆ್ಯಸ್ ವರ್ಲ್ಡ್ ಪೈಲ್ಸ್ ಡೇ. 30% ಆಫ್ ಹ್ಯೂಮನ್ ಪಾಪ್ಯುಲೇಷನ್, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, 30% ಜನ ಬಾಟಮ್ ಪ್ರಾಬ್ಲಮ್, ಅದರೊಳಗಾಗಿ ಪೈಲ್ಸ್ನಿಂದ ಸಫರ್ ಮಾಡ್ತಾರೆ. ಇದಕ್ಕೆ ಕಾರಣ ನಮ್ಮ ಎರೆಕ್ಟ್ ಪಾಶ್ಚರ್. ಇನ್ಫ್ಯಾಕ್ಟ್ ನಾವು ಹೇಳ್ತೀವಿ, ನಾವು ಒಂದೇ ಪ್ರಾಣಿಗಳು 2 ಕಾಲಿನಲ್ಲಿ ನಡೆಯುವಂಥ ಪ್ರಾಣಿಗಳು. ಬೇರೆ ಎಲ್ಲ ಪ್ರಾಣಿಗಳು 4 ಕಾಲಿನಲ್ಲಿ ನಡೀತವೆ, ಅವಕ್ಕೆ ಪೈಲ್ಸೇ ಆಗಲ್ಲ. ನಾವು ದೇವರಿಗೆ ಕೊಡುವಂಥ ಒಂದು ಟ್ಯಾಕ್ಸು ನಮ್ಮ ಎರೆಕ್ಟ್ ಪಾಶ್ಚರಿಗೆ ಈಸ್ ಪೈಲ್ಸ್ ಅಂತೀವಿ. ಈ ಪೈಲ್ಸ್ ಅಂದರೆ ಏನು ಅಂದರೆ, ನಥಿಂಗ್ ಬಟ್ ವೆಯ್ನ್ಸ್. ಅವು ತುಂಬ ಜನ ನಾಟಿಯವರು ಗರಿಕೆ ಹುಲ್ಲು ಬೆಳೆದಂಗೆ ಬೆಳೀತದೆ ಏನೇನೋ ಪದ ಉಪಯೋಗಿಸ್ತಾರೆ. ದಯವಿಟ್ಟು ಅದ್ರ ಬಗ್ಗೆ ವೈಜ್ಞಾನಿಕವಾಗಿ ನಿಮ್ಗೆ ಹೇಳ್ತೀನಿ. ಗುದದ್ವಾರದಲ್ಲಿ 3 ಜಾಗದಲ್ಲಿ 3 o'clock, 11 o'clock, 7 o'clock 3 ದ್ರಾಕ್ಷಿಗಳ ಥರ ಕಾಣುತ್ತೆ. ಈ ದ್ರಾಕ್ಷಿ ಏನಂದರೆ, ಒಳಗೆ ರಕ್ತನಾಳ ಅಂದರೆ ವೇಯ್ನ್ಸು, ಧಮನಿಗಳು, ಅದು ನರುಗಳಲ್ಲ. ನಿಮ್ಮ ಕೈ ಮೇಲೆ ನೋಡಿಕೊಂಡ್ರೆ ವೇಯ್ನ್ಸ್ ಇದ್ದಾವೆ, ಅದೇ ಥರ ವೇಯ್ನ್ಸ್ ಅಲ್ಲಿ ಊದ್ಕೊತ್ತು ಅದ್ರ ಮೇಲೆ ಒಂದು ಲೇಯರ್ ಆಫ್ ಎಪಿಥೀಲಿಯಮ್ ಇತ್ತು ಅಂದರೆ ಅದನ್ನು ಪೈಲ್ಸ್ ಅಂತೀವಿ ನಾವು, ಹೆಮರಾಯ್ಡ್ಸ್ ಅಂತೀವಿ. ಇದರಲ್ಲಿ ಬೇರೆ ಬೇರೆ ಡಿಗ್ರಿ ಇರುತ್ತೆ. ಫಸ್ಟ್ ಡಿಗ್ರಿ ಒಳಗೆ ಕಾಣೋದೇ ಇಲ್ಲ, ಚಲ್ ಅಂತ ಬ್ಲಡ್ ಬರುತ್ತೆ. ಸೆಕೆಂಡ್ ಡಿಗ್ರಿ ಒಳಗೆ ರಕ್ತನೂ ಬರುತ್ತೆ, ಏನೋ ಈಚೆಗೆ ಬಂದು ಒಳಗಡೆ ಹೋಗುತ್ತೆ. ಥರ್ಡ್ ಡಿಗ್ರಿ ಒಳಗೆ 3 ಬಂದು ಆಚೆ ಕೂತ್ಬಿಡ್ತವೆ. ಪೇಯ್ನ್ಲೆಸ್ ಬ್ಲೀಡಿಂಗ್ ಪರ್ ರೆಕ್ಟಮ್ ಇದ್ದರೆ ಅದು ಪೈಲ್ಸು. ತುಂಬ ಪೇಯ್ನ್ ಆಗಿ ಉರಿ ಇದ್ದರೆ ಅದು ಫಿಷರು. ಈ ಪೈಲ್ಸ್ನ ಆಪ್ರೇಟ್ ಮಾಡ್ದಿರ ಹಂಗೆ ಬಿಟ್ಟರೆ ಏನಾಗುತ್ತೆ, ಭಾಳ ಜನಕ್ಕೆ ಭಯ, ಕ್ಯಾನ್ಸರ್ ಟರ್ನ್ ಆಗಿಬಿಡುತ್ತೆ ಅಂತ. ನೋಡಿ, ನಾವು ಸರ್ಜನ್ಸು, ನನ್ನ ಸ್ಟೆಥೋಸ್ಕೋಪ್, ನನ್ನ ಫಿಂಗರು, ಯಾರೇ ಬ್ಲೀಡಿಂಗ್ ಪರ್ ರೆಕ್ಟಮ್ ಅಂತ ಬಂದರೆ ಡಿಜಿಟಲ್ ರೆಕ್ಟಲ್ DRE ಅಂತೀವಿ, ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಆರ್ ಪರ್ ರೆಕ್ಟಲ್ ಎಕ್ಸಾಮ್. ನನ್ನ ಗ್ಲೌಸ್ಡ್ ಫಿಂಗರು ಏನಸ್ಸೊಳಗೆ ಹೋಗುತ್ತೆ. ಯಾಕೆ ಹೋಗುತ್ತೆ ಅಂದರೆ, ನನ್ನ ಕಣ್ಣಿಗೆ ಕಾಣುತ್ತೆ ಪೈಲ್ಸ್ಗಳು, ಆದರೆ ಒಳಗಡೆ ಕ್ಯಾನ್ಸರ್ ಇರುತ್ತೆ. ಇಲ್ಲಿ ಭಾಳ ಸ್ಪಷ್ಟವಾಗಿ ನಿಮ್ಗೆ ಹೇಳ್ತೀನಿ, ಆಲ್ರೆಡಿ ಕ್ಯಾನ್ಸರ್ ಇದ್ದು ಅದ್ರ ಜೊತೆ ಪೈಲ್ಸ್ ಇರ್ಬೋದು. ಪೈಲ್ಸು ಕ್ಯಾನ್ಸರ್ಗೆ ಕನ್ವರ್ಟ್ ಆಗಲ್ಲ. ತುಂಬ ಜನಕ್ಕೆ ಇದೇ ಭಯ, ಪೈಲ್ಸ್ ನನಗೆ ಬಿಟ್ಟರೆ ಕ್ಯಾನ್ಸರ್ ಆಗ್ಬಿಡು. ಇಲ್ಲ, ನಮಗೆ ಆಲ್ರೆಡಿ ಕ್ಯಾನ್ಸರ್ ಇದೆಯಾ, ರೆಕ್ಟಲ್ ಕ್ಯಾನ್ಸರ್, ಅವಾಗ ಈ ಪೈಲ್ಸ್ನ ನಾವು ಸೆಕೆಂಡ್ರಿ ಪೈಲ್ಸ್ ಅಂತೀವಿ. ಪೈಲ್ಸ್ನ ಪ್ರೈಮರಿ ಪೈಲ್ಸ್ ಅಂದರೆ ಅವು ಪ್ರೈಮರಿ ಇದ್ದಾವೆ. ಸೆಕೆಂಡ್ರಿ ಅಂದರೆ ಕ್ಯಾನ್ಸರ್ ಜೊತೆಗೆ ಪೈಲ್ಸ್ ಬಂದರೆ ಅದನ್ನು ಸೆಕೆಂಡ್ರಿ ಪೈಲ್ಸ್ ಅಂತೀವಿ. ಯಾಕೆ ಡಾಕ್ಟ್ರಿಗೆ ಇಂಪಾರ್ಟೆಂಟ್ ಅಂದರೆ, ಪ್ರೈಮರಿ ಪೈಲ್ಸ್ಗಾದರೆ ಟ್ರೀಟ್ಮೆಂಟೇ ಬೇರೆ, ಸೆಕೆಂಡ್ರಿ ಪೈಲ್ಸ್ಗಾದರೆ ಟ್ರೀಟ್ಮೆಂಟೇ ಬೇರೆ. ಸೆಕೆಂಡ್ರಿ ಪೈಲ್ಸ್ನೊಳಗೆ ಟ್ರೀಟ್ಮೆಂಟು ಕ್ಯಾನ್ಸರಿಗೆ ಮೊದಲು ಟ್ರೀಟ್ಮೆಂಟು, ಅದಾದ ನಂತರ ಅಥವಾ ಅದ್ರ ಜೊತೆಯಲ್ಲೇ ಪೈಲ್ಸಿಗೆ ಟ್ರೀಟ್ ಮಾಡ್ತೀವಿ. ಸೊ ಜನಗಳಿಗೆ ಒಂದು ಅವೇರ್ನೆಸ್ ಇರಲಿ. ಯಾವುದೇ ಮೋಷನ್ನಲ್ಲಿ ಬ್ಲಡ್ ಆದಾಗೆ ನೀವು ಬರೀ ಪೈಲ್ಸ್ ಅಂದ್ಕೊಂಡು ನೀವೇ ತಂಪು ಉಷ್ಣ ಮಾಡ್ಕೊಳ್ಳೋಕೆ ಹೋಗಬೇಡಿ. ತುಂಬ ಜನ ನನಗೆ ಹೀಟ್ನಿಂದ ಆಯಿತು ಅಂತ ಪಾನಕ ಕುಡಿಯೋದು, ಮಜ್ಜಿಗೆ ಕುಡಿಯೋದು ಮಾಡ್ಕೋತೀರಿ. ನೀವು ನಮ್ಮ ಹತ್ರ ಬಂದ್ರೇ ನಿಮಗೆ ಕ್ಯಾನ್ಸರ್ ಇದೆಯಾ ಇಲ್ವಾ, ಬರೀ ಪೈಲ್ಸ್ ಇದೆಯಾ ಅಂತ ಕಂಡುಹಿಡಿಯೋರು ನಾವು. ನಿಮಗೆ ಅನೇಕ ಸಿಸ್ಟಮ್ಸ್ ಇರ್ತವೆ. ಡಾಕ್ಟರ್ಸ್ ಅಲೋಪತಿ ಸರ್ಜನ್ ಹತ್ರ ಹೋದರೆ ಕುಯ್ದು ಬಿಡ್ತಾರೆ ಅನ್ನೋ ಭಯ ನಿಮಗೆ. ಅದಕ್ಕೆ ನೀವು ಬೇರೆ ಬೇರೆ ಆಲ್ಟರ್ನೇಟ್ ಸಿಸ್ಟಮ್ಗೆ ಹೋಗ್ತೀರಿ. ಆಯುರ್ವೇದ ತೊಗೋತೀರಿ, ಹೋಮಿಯೋಪತಿ ತೊಗೋತೀರಿ, ಯುನಾನಿ ತೊಗೋತೀರಿ. ನೀವು ಏನನ್ನ ತೊಗೊಳ್ಳಿ, ಅದು ನಿಮ್ಮ ಭಯಕ್ಕೆ, ನಿಮ್ಮ ಇಚ್ಛೆ. ಬಟ್ ನಾನೊಬ್ಬ ಸರ್ಜನ್ ಆಗಿ ಇದು ಇಟ್ಸ್ ಎ ಸರ್ಜಿಕಲ್ ಕಂಡೀಷನ್ನು. ಎಷ್ಟೋ ಸಾರಿ ಕನ್ನಡದಲ್ಲಿ ಈಸಿಲಿ ನಿಮ್ಗೆ ಅರ್ಥ ಆಗಲಿ ಅಂತ ಮಂತ್ರ ಹಾಕಿದರೆ ಮಾವಿನಕಾಯಿ ಉದುರಲ್ಲ, ಕಲ್ಲು ಹೊಡೆದ್ರೇ ಮಾವಿನಕಾಯಿ. ಅದೇ ರೀತಿ ನಿಮ್ಮ ಪೈಲ್ಸ್ಗೆ ಏನು ಮೆಡಿಸನ್ನಲ್ಲೂ ಕೂಡ ಅವು ಡಿಸಪಿಯರ್ ಆಗಲ್ಲ. ಬ್ಲೀಡಿಂಗ್ ನಿಲ್ಲಿಸ್ಬೋದು, ಆದರೆ ಇವನ್ನು ಕರಗಿಸುವಂಥ ಮೆಡಿಸನ್ ಯಾವ ಸಿಸ್ಟಮ್ನಲ್ಲೂ ಇಲ್ಲ. ಅದರಿಂದ ದಯವಿಟ್ಟು ನೀವು ಈ ರೀತಿ ಇರೋರಿಗೆ
ನೀವು ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಕೇಳ್ಕೊಂಡು ಬನ್ನಿ. ಯಾಕಂದ್ರೆ ನಿಮ್ಮ ಫ್ಯಾಮಿಲಿ ಡಾಕ್ಟ್ರು ನಾನು ಟೆಸ್ಟ್ ಮಾಡ್ದಂಗೆ ಡಿಜಿಟಲ್ ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಯೂಶುವಲಿ ಮಾಡಲ್ಲ ಕ್ಲಿನಿಕಲ್ಲಿ. ಆದ್ದರಿಂದ ದಯವಿಟ್ಟು ನಮ್ಮಂಥ ಸರ್ಜನ್, ಜನರಲ್ ಸರ್ಜನ್ ಆರ್ ಎ ಬಾಟಮ್ ಸರ್ಜನ್ ಆರ್ ಎ ಪ್ರಾಕ್ಟಾಲಜಿಸ್ಟ್ ಇಂಥವ್ರ ಹತ್ರ ಹೋದಾಗೆ ನಿಮ್ಮ ಕಾಯಿಲೆ ಏನು ಅಂತ ಕಂಡಿಡಿದು ಅದಕ್ಕೆ ಸೂಕ್ತವಾದ ಪರಿಹಾರನ ಕೊಡಲಿಕ್ಕೆ ನಮ್ಮಲ್ಲಿ ಅನೇಕ ವ್ಯವಸ್ಥೆಗಳಿದ್ದಾವೆ. ತುಂಬ ಜನ ಇವತ್ತು ಏನು ಓದಿದ್ದವರು ಕೂಡ ಡಾಕ್ಟ್ರೇ ಲೇಸರ್ ಮಾಡ್ತೀರಾ ಅಂತ ಬರ್ತಾರೆ. ನಿಮ್ಗೆ ಏನು ಮಾಡಬೇಕು ಅನ್ನೋದು ನಮ್ಗೆ ಐಡಿಯಾ ಇರುತ್ತೆ. ಡಯಾಥರ್ಮಿಕ್ ಆರ್ಟ್ರಿ ಲೇಸರ್ ಅಂದರೆ ತುಂಬ ಜನಕ್ಕೆ ಹಿಂಗೆ ಇಟ್ಬಿಟ್ಟು ಹಂಗೆ ಕಳಿಸ್ಬಿಡ್ತಾರೆ. ಅಲ್ಲ, ನಿಮ್ಮ ಮೂಲವ್ಯಾಧಿಯನ್ನು ತೆಗೆಯುವಾಗ ಯೂಸ್ ಮಾಡೋ ಎನರ್ಜಿಗಳು ಇವೆಲ್ಲ. ಡಯಾಥರ್ಮಿಕ್ ಆರ್ಟ್ರಿ ಯೂಸ್ ಮಾಡ್ತೀವಿ, ಲೇಸರ್ ಯೂಸ್ ಮಾಡ್ತೀವಿ, ರಬ್ಬರ್ ಬ್ಯಾಂಡ್ ಯೂಸ್ ಮಾಡ್ತೀವಿ, ಸ್ಕ್ಲಿರೋಥೆರಪಿ ಇಂಜೆಕ್ಷನ್ ಯೂಸ್ ಮಾಡ್ತೀವಿ, ಸ್ಟೇಪ್ಲರ್ ಎಮರಾಯ್ಡೆಕ್ಟಮಿ ಮಾಡ್ತೀವಿ. 108 ಪ್ರೊಸೀಜರ್ಗಳಿದ್ದಾವೆ. ಅದು ನನಗೆ ಗೊತ್ತಿರುತ್ತೆ. ನಿಮ್ಗೇನು ಸೂಟಬಲ್ಲೋ ಅದನ್ನೇ ನಾನು ಮಾಡ್ತೀನಿ. ಆದ್ದರಿಂದ ದಯವಿಟ್ಟು ನೀವು ಧೈರ್ಯವಾಗಿ ಒಬ್ಬ ಸರ್ಜನ್ ಹತ್ರ ಬಂದು ನೀವು ತಪಾಸಣೆ ಮಾಡಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳಿ. ನಮಸ್ಕಾರ.